24 ಗಂಟೆಯಲ್ಲಿ 12 ಲಗ್ನಗಳು ಪೂರ್ತಿಯಾಗುತ್ತವೆ. ಇದನ್ನು ಸಹ ತಾವು ಅರ್ಥ ಮಾಡಿಕೊಳ್ಳಬೇಕು. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಶಿವಪ್ರಕಾಶ್ ಆದ ನಾನು ಜ್ಯೋತಿಷ್ಯದಲ್ಲಿ ಕಲಿತ ಹಲವಾರು ವಿಷಯಗಳನ್ನ ತಮ್ಮ ಮುಂದೆ ಈ ಚಾನಲ್ ಮುಖಾಂತರ ತರುತ್ತಿದ್ದೇನೆ. ಈ ದಿನ ವ್ಯಕ್ತಿಯ ಜಾತಕದಲ್ಲಿ ಲಗ್ನ ಮುಖ್ಯವೋ ಅಥವಾ ರಾಶಿ ಮುಖ್ಯವೋ ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ನಮಗೆಲ್ಲ ತಿಳಿದಿರುವಂತೆ 9 ಗ್ರಹಗಳು, 27 ನಕ್ಷತ್ರಗಳು ಮತ್ತು 12 ಮನೆಗಳು ಅಥವಾ ಭಾವಗಳು ಸೇರಿ ಒಂದು ಜಾತಕವಾಗುತ್ತದೆ. ಇದನ್ನು ತಾವು ಕಳೆದ ವಿಡಿಯೋಗಳಲ್ಲಿ ತಿಳಿದುಕೊಂಡಿದ್ದೀರಿ. ವ್ಯಕ್ತಿ ಹುಟ್ಟಿದಾಗ ಚಂದ್ರನಿರುವ ನಕ್ಷತ್ರ ಅದು ರಾಶಿಯನ್ನ ತೋರಿಸುತ್ತದೆ. ಉದಾಹರಣೆಗೆ, ವ್ಯಕ್ತಿ ಜನಿಸಿದಾಗ ಚಂದ್ರ ಸಿಂಹ ರಾಶಿಯಲ್ಲಿ ಇದ್ದರೆ ಆಗ ನಾವು ನಮ್ಮ ರಾಶಿಯನ್ನ ಸಿಂಹ ರಾಶಿ ಎಂದು ಕರೆಯುತ್ತೇವೆ. ಇದನ್ನು ತಾವು ಸಹ ತಿಳಿದುಕೊಂಡಿದ್ದೀರಿ. ಚಂದ್ರ ಒಂದು ದಿನದಲ್ಲಿ 11 ಡಿಗ್ರಿಯಿಂದ 14 ಡಿಗ್ರಿಯವರೆಗೆ ಸಂಚಾರ ಮಾಡುತ್ತಾನೆ. ತಮಗೆಲ್ಲ ತಿಳಿದಿರುವಂತೆ ಒಂದು ರಾಶಿ ಅಥವಾ ಮನೆಯ ಅಂತರ 30 ಡಿಗ್ರಿ ಇರುತ್ತದೆ. ಅಂದರೆ ಚಂದ್ರ ಒಂದು ಮನೆ ಅಥವಾ ಭಾವವನ್ನು ಕ್ರಮಿಸಲು 2 ಕಾಲರಿಂದ 2.5 ದಿನ ತೆಗೆದುಕೊಳ್ಳುತ್ತಾನೆ. ನೀವು 2.5 ಎನ್ನು 12 ಮನೆಗಳಿಂದ ಗುಣಿಸಿದಾಗ ನಿಮಗೆ 30 ದಿನ ಬರುತ್ತದೆ. ಇದನ್ನು ಸ್ವತಃ ತಿಳಿದುಕೊಳ್ಳಬೇಕು. ಅಂದರೆ 15 ದಿನದಲ್ಲಿ ಹುಣ್ಣಿಮೆ, ತದನಂತರ 15 ದಿನದಲ್ಲಿ ಅಮಾವಾಸ್ಯೆ. ಈ ರೀತಿ ನಮ್ಮ ಚಾಂದ್ರಮಾಸ ಅಥವಾ ಚಾಂದ್ರಮಾನ ಪದ್ಧತಿಯನ್ನ ತಾವು ಅರ್ಥ ಮಾಡಿಕೊಳ್ಳಬೇಕು. ಮೇಲ್ಕಂಡ ವಿಷಯಗಳನ್ನು ಗಮನಿಸಿದಾಗ ಚಂದ್ರ ಒಂದು ದಿನದಲ್ಲಿ ಸರಿಸುಮಾರಾಗಿ ಅದೇ ನಕ್ಷತ್ರದಲ್ಲಿ ಇರುತ್ತದೆ. ಇನ್ನೊಂದು ಪ್ರಮುಖವಾದ ಅಂಶವೆಂದರೆ ಪ್ರತಿಯೊಂದು ಭಾವದ ಅಂತರ, ಮನೆಯ ಅಥವಾ ಭಾವದ ಅಂತರ 30 ಡಿಗ್ರಿ ಇರುತ್ತದೆ ಎಂಬುದು ತಾವು ತಿಳಿದುಕೊಂಡಿದ್ದೀರಿ. 30 ಡಿಗ್ರಿ ಎಂದರೆ 1 ಡಿಗ್ರಿಗೆ 4 ನಿಮಿಷ. ಅದನ್ನ 30ರಿಂದ ಗುಣಿಸಿದಾಗ 120 ನಿಮಿಷ, ಅಂದರೆ 2 ಗಂಟೆ ಸಮಯ ಆಗುತ್ತದೆ. ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೆಂದರೆ, ಉದಾಹರಣೆಗೆ ಸಿಂಹರಾಶಿ ಎಂದರೆ 0 ಡಿಗ್ರಿಯಿಂದ 30 ಡಿಗ್ರಿ, ಅಂದರೆ 2 ಗಂಟೆ ಸಮಯದಲ್ಲಿ ಸಿಂಹರಾಶಿಯಲ್ಲಿ ಲಗ್ನ ಸಂಚಾರವಾಗುತ್ತದೆ. 24 ಗಂಟೆಯಲ್ಲಿ 12 ಲಗ್ನಗಳು ಪೂರ್ತಿಯಾಗುತ್ತವೆ. ಇದನ್ನು ಸಹ ತಾವು ಅರ್ಥ ಮಾಡಿಕೊಳ್ಳಬೇಕು. ಅವಳಿ ಜವಳಿ ಮಕ್ಕಳು ಹುಟ್ಟಿದಾಗ ಚಂದ್ರನ ಸ್ಥಾನ ಬದಲಾಗುವುದಿಲ್ಲ. ಏಕೆಂದರೆ ಅವಳಿ ಜವಳಿ ಮಕ್ಕಳು 5-6 ನಿಮಿಷದ ಅಂತರದಲ್ಲಿ ಹುಟ್ಟುತ್ತಾರೆ. ಆಗ ಚಂದ್ರನ ಸ್ಥಾನ ಬದಲಾವಣೆ ಆಗಿರುವುದಿಲ್ಲ. ಆಗ ಜಾತಕ ತೆಗೆದರೆ ರಾಶಿ 2 ಮಕ್ಕಳಿಗೆ ಒಂದೇ ಆಗಿರುತ್ತದೆ. ಆಗ ನಾವು ಅವರ ಜಾತಕವನ್ನು ಬರೆದರೆ
ಎಲ್ಲಾ ಗ್ರಹಗಳು ಅದೇ ಸ್ಥಾನದಲ್ಲಿ ಇರುತ್ತವೆ. ಇದನ್ನು ಸಹ ತಾವು ಅರ್ಥ ಮಾಡಿಕೊಳ್ಳಬೇಕು. ಆಗ ಆ ದಿನದಲ್ಲಿ ಬದಲಾವಣೆ ಆಗುವುದು ಲಗ್ನ ಮಾತ್ರ. ಇದನ್ನು ಸಹ ತಾವು ಅರ್ಥ ಮಾಡಿಕೊಳ್ಳಬೇಕು. ಹಲವಾರು ಉದಾಹರಣೆಗಳಲ್ಲಿ ಹುಟ್ಟಿದ ಅವಳಿ ಜವಳಿ ಮಕ್ಕಳಲ್ಲಿ ಒಬ್ಬರು ಡಾಕ್ಟರ್ ಆದರೆ ಇನ್ನೊಬ್ಬರು ಇಂಜಿನಿಯರ್ ಅಥವಾ ಲಾಯರ್ ಆಗಿ ಯಶಸ್ವಿಯಾಗುತ್ತಾರೆ. ಇದನ್ನು ಸಹ ತಾವು ಅರ್ಥ ಮಾಡಿಕೊಳ್ಳಿ. ಉಪನಕ್ಷತ್ರಾಧಿಪತಿ ಎಂಬ ವಿಷಯವನ್ನ ಕೆಪಿ ಅಸ್ಟ್ರಾಲಜಿಯ ಪಿತಾಮಹ ಕೆ.ಎಸ್. ಕೃಷ್ಣಮೂರ್ತಿಯವರು, ದಿವಂಗತ ಕೆ.ಎಸ್. ಕೃಷ್ಣಮೂರ್ತಿಯವರು ನಮಗೆ ಕೊಟ್ಟು ಹೋಗಿದ್ದಾರೆ. ಇದರ ಪ್ರಕಾರ 3 ಅಥವಾ 4 ನಿಮಿಷದಲ್ಲಿ ಉಪನಕ್ಷತ್ರಾಧಿಪತಿ ಬದಲಾಗುತ್ತಾ ಹೋಗುತ್ತದೆ. ಇದರಿಂದ ಅವಳಿ ಜವಳಿ ಮಕ್ಕಳ ಜಾತಕದಲ್ಲಿ ಬದಲಾವಣೆ ಸಹ ಕಂಡುಬರುತ್ತದೆ. ಇದರಿಂದ ಆ ಮಗು ಡಾಕ್ಟರ್ ಆಗುತ್ತಾನೋ, ಇಂಜಿನಿಯರ್ ಆಗುತ್ತಾನೋ, ಲಾಯರ್ ಆಗುತ್ತಾನೋ ಅಥವಾ ಕೃಷಿಕನಾಗುತ್ತಾನೋ ಎಂಬುದರ ಬಗ್ಗೆ ನಾವು ಬಹಳ ಸುಲಭವಾಗಿ ಕಂಡುಹಿಡಿಯಬಹುದು. ಈ ಅದ್ಭುತ ರಹಸ್ಯವನ್ನು ಜಗತ್ತಿಗೆ ಕೊಟ್ಟ ದಿವಂಗತ ಕೆ.ಎಸ್. ಕೃಷ್ಣಮೂರ್ತಿ ಮತ್ತು ಕೆಪಿ ಅಸ್ಟ್ರಾಲಜಿ ಪದ್ಧತಿಗೆ ನಾವು ವಂದನೆಯನ್ನ ಸಲ್ಲಿಸೋಣ. ಆದ್ದರಿಂದ ತಾವೆಲ್ಲರೂ ಲಗ್ನದಿಂದಲೇ ಜಾತಕವನ್ನ ಪರಿಶೀಲನೆ ಮಾಡಬೇಕು. ರಾಶಿ ಮುಖಾಂತರ ಮಾಡಿದರೆ ನಿಖರವಾಗಿ ಭವಿಷ್ಯವನ್ನ ನಾವು ಹೇಳಲು ಬಹಳ ಕಷ್ಟವಾಗುತ್ತದೆ. 24 ಗಂಟೆಯಲ್ಲಿ 12 ಲಗ್ನಗಳು ಪೂರ್ತಿಯಾಗುತ್ತವೆ. ಇದನ್ನು ಸಹ ತಾವು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಪ್ರತಿಯೊಬ್ಬರು ಲಗ್ನದಿಂದಲೇ ಜಾತಕವನ್ನ ಪರಿಶೀಲನೆ ಮಾಡಿ, ಇದರಿಂದ ನಮ್ಮ ಜಾತಕದಲ್ಲಿರುವ ಗುಣವಿಶೇಷಣಗಳು ನಮಗೆ ಸರಿಯಾಗಿ ತಿಳಿಯುತ್ತವೆ. ಲಗ್ನ ನಮ್ಮನ್ನ ತೋರಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಲಗ್ನ ಆ ವ್ಯಕ್ತಿಯನ್ನೇ ತೋರಿಸುತ್ತದೆ. ಆ ವ್ಯಕ್ತಿಯ ವ್ಯಕ್ತಿತ್ವ, ಆಯುಷು, ಗುಣವಿಶೇಷಣಗಳು, ದೇಹ ರಚನೆ ಹಾಗೂ ಆತನ ಬಣ್ಣ ಮುಂತಾದವನ್ನ ಈ 1ನೇ ಮನೆ ತೋರಿಸುತ್ತದೆ ಎಂಬುದನ್ನು ಸಹ ತಾವು ತಿಳಿದುಕೊಳ್ಳಿ. ಆತ್ಮೀಯರೇ, ಈ ಎಲ್ಲಾ ವಿವರಗಳು ನಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ನಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ವಂದನೆಗಳು.